ಇವತ್ತು ಬೆಳ್ಳಂಬೆಳಗ್ಗೆ ಕೆಲವೊಂದಷ್ಟು ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ನೀಡಿದೆ. ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ರೇಡ್ ಮಾಡಿದ್ದಾರೆ. ಕೆಲವೊಂದಷ್ಟು ಅಧಿಕಾರಿಗಳ ಮನೆ ಮತ್ತು ನಿವಾಸಗಳ ಮೇಲೆ ನಡೆದಿರುವಂತಹ ರೇಡ್. ರಾಜ್ಯದ 56 ಕಡೆ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 11 ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ಲೋಕಾಯುಕ್ತ ರೇಡ್ ಆಗಿದೆ. ಈ ದಾಳಿಯಲ್ಲಿ 100 ಲೋಕಾಯುಕ್ತ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಬೆಳಗ್ಗೆನೇ ಇವತ್ತು ದಾಳಿಗಿಳಿದಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಕೆಲವೊಂದಷ್ಟು ಜನ ಅಧಿಕಾರಿಗಳ ನಿವಾಸಕ್ಕೆ ತೆರಳಿ ಅಲ್ಲಿ ದಾಖಲೆ ಪತ್ರಗಳ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಒಂದ್ ಕಡೆ ಹಾಸನ, ಚಿತ್ರದುರ್ಗ, ಮೈಸೂರು, ಸೊ ಈ ಎಲ್ಲ ಭಾಗದಲ್ಲಿ ಇವತ್ತು ನಡೆದಿರುವಂತಹ ಲೋಕಾಯುಕ್ತ ರೇಡ್ ಇದು. ತಹಶೀಲ್ದಾರ್ ವಿಜಯಣ್ಣ ಮನೆ ಮೇಲೂ ಕೂಡ ಇವತ್ತು ದಾಳಿ ನಡೆದಿದೆ. ಜೊತೆಗೆ ರವೀಂದ್ರ ಅವರನ್ನ ತಾವೇನು ನೋಡ್ತಾ ಇದ್ರಿ ಚಿತ್ರದುರ್ಗ, ಸೊ ರವೀಂದ್ರ ಅವರ ನಿವಾಸದ ಮೇಲೂ ಕೂಡ ಇವತ್ತು ರೇಡ್ ಆಗಿರುವಂಥದ್ದು. ನಿವೃತ್ತ ಇಂಜಿನಿಯರ್ ಇವರು. ಹಾಗೆ ಮಂಡ್ಯದ 3 ಕಡೆ, ಮೈಸೂರಿನ 2 ಕಡೆ ಇವತ್ತು ರೇಡ್ ಆಗಿದೆ. ಮಂಡ್ಯದಲ್ಲಿ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವರಾಜ್ ಮತ್ತು ಸಂಬಂಧಿಕರ ನಿವಾಸದಲ್ಲಿ ರೇಡ್ ಆಗಿದೆ. ಇಜ್ಲಘಟ್ಟದಲ್ಲಿರುವಂತಹ ಶಿವರಾಜ್ಗೆ ಸೇರಿರುವಂತಹ ಫಾರ್ಮ್ ಹೌಸ್ ಇದು. ಶಿವರಾಜ್ ಅವರ ತಂದೆ ಮನೆ ಹಾಗೆ ಜಲ್ಲಿ ಕ್ರಷರ್ ಆ ಒಂದು ಸ್ಪಾಟ್ ಮೇಲೂ ಕೂಡ ಇವತ್ತು ರೇಡ್ ಮಾಡಿದ್ದಾರೆ. ತಹಶೀಲ್ದಾರ್ ವಿಜಯಣ್ಣ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಪರಿಶೀಲನೆ ನಡೆದಿದೆ. ದಾವಣಗೆರೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಗೆ ಚಿತ್ರದುರ್ಗದ ನಿವೃತ್ತ ಇಂಜಿನಿಯರ್ ರವೀಂದ್ರ ಅವರ ನಿವಾಸದ ಮೇಲೆ ಕೂಡ ಇವತ್ತು ನಡೆದಿರುವಂತಹ ದಾಳಿ. ಹಾಸನದಲ್ಲಿ ಗ್ರೇಡ್ 1 ಕಾರ್ಯದರ್ಶಿ ಜಗದೀಶ್ ಅವರ ನಿವಾಸದ ಮೇಲೆ, ಜೊತೆಗೆ ದಾವಣಗೆರೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ DH ಉಮೇಶ್ ಹಾಗೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಭಾಕರ್, KPTCLನ ಕಾರ್ಯಪಾಲಕ ಇಂಜಿನಿಯರ್ DH ಉಮೇಶ್ ಅವರು, ಸೊ ಇವರ ನಿವಾಸದ ಮೇಲೂ ಕೂಡ ಇವತ್ತು ದಾಳಿ ನಡೆದಿದೆ. ಮೈಸೂರಿನ ನೀರಾವರಿ ಇಲಾಖೆಯ ಇಂಜಿನಿಯರ್ ಮಹೇಶ್. ಸೊ ಇನ್ನು ಮಂಡ್ಯದಲ್ಲೂ ಕೂಡ ಆಗಿರುವಂತಹ ರೇಡ್ ಇದು. ದೃಶ್ಯಗಳಲ್ಲಿ ಗಮನಿಸಬಹುದು. ಒಂದು ಕಡೆ ಹಾಸನ, ಮಂಡ್ಯ ಮತ್ತೆ ಮೈಸೂರು. ಹಾಸನದಲ್ಲಿ ಗ್ರೇಡ್ 1 ಕಾರ್ಯದರ್ಶಿ ಆಗಿರುವಂತಹ ಜಗದೀಶ್ ಅವರ ನಿವಾಸ ನೋಡ್ತಾ ಇದ್ರೆ ದೃಶ್ಯಗಳಲ್ಲಿ. ಅವರ ನಿವಾಸದ ಮೇಲೂ ಕೂಡ ಇವತ್ತು ದಾಳಿ ನಡೆದಿದೆ. ಇನ್ನು ಮಂಡ್ಯ ಜಿಲ್ಲೆಯ 3 ಕಡೆ ಆಗಿದೆ ಒಟ್ಟು. ಮಂಡ್ಯದಲ್ಲಿ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವರಾಜ್ ಮತ್ತು ಅವರ ಸಂಬಂಧಿಕರ ನಿವಾಸದ ಮೇಲೆ ಆಗಿರುವಂತಹ ರೇಡ್ ಇದು. ಇಜ್ಲಘಟ್ಟದಲ್ಲಿರುವಂತಹ ಶಿವರಾಜ್ ಅವರಿಗೆ ಸೇರಿದಂತಹ ಫಾರ್ಮ್ ಹೌಸ್ ಇದು. ಫೋಟೋದಲ್ಲಿ ನೋಡ್ಬೋದು. ಮಂಡ್ಯದ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಇನ್ನು ಮೈಸೂರಿನಲ್ಲೂ ಕೂಡ ಅವರ ನಿವಾಸ ಏನಿದೆಯಲ್ಲ, ಸೊ ಅವರ ನಿವಾಸ ಮತ್ತು ಅಳಿಯನ ಮನೆ ಅಲ್ಲೂ ಕೂಡ ಇವತ್ತು ರೇಡ್ ಆಗಿದೆ.